ನಮ್ಮ ಸಮಾಜದಲ್ಲಿ ಇಂದಿಗೂ ಮಂಗಳಮುಖಿಯರನ್ನ ಕೀಳರಿಮೆಯಿಂದ ಕಾಣುವ ಮನೋಭಾವ ಇದೆ. ತೃತೀಯ ಲಿಂಗಿಯರನ್ನು ನಾವು ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ ಅಥವಾ ಮಾರುಕಟ್ಟೆಗಳಲ್ಲಿ ಚಪ್ಪಾಳೆ ತಟ್ಟಿ ಹಣ ಬೇಡುವುದನ್ನ ಕಂಡಿದ್ದೇವೆ. ಇವರನ್ನು ಕಂಡ ಕ್ಷಣ ಅಸಹ್ಯ ಪಡ್ತೇವೆ, ದೂರ ಸರಿಯುತ್ತೇವೆ. ಇದರಿಂದಾಗಿ ತೃತೀಯ ಲಿಂಗಿಗಳು ಕೂಡ ಸಮಾಜದ ಮುನ್ನೆಲೆಗೆ ಬಂದು ಸಾಧನೆ ಮಾಡುವಲ್ಲಿ ಹಿಂಜರಿಯುತ್ತಿದ್ದಾರೆ. ಸುರಕ್ಷಿತ ಮತ್ತು ಸೌಮ್ಯವಾದ ಹೆರಿಗೆಯನ್ನ ಬಯಸುತ್ತೀರಾ? ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೈಕೆಗಾಗಿ ಎಲ್ಲ ಸೌಲಭ್ಯಗಳು, ಆರೋಗ್ಯಕರ ಹೆರಿಗೆಗಾಗಿ ನಮ್ಮ ಆಸ್ಪತ್ರೆಗೆ ಬನ್ನಿ. ಎಜೆ ಹಾಸ್ಪಿಟಲ್ ಮಂಗಳೂರು. ಕೃಷ್ಣನಗರಿ, ಉಡುಪಿ ಜಿಲ್ಲೆಯ ಮಟ್ಟಿಗೆ ಹೇಳುವುದಾದ್ರೆ ಇಲ್ಲಿ ಬಹಳಷ್ಟು ಮಂದಿ ಮಂಗಳಮುಖಿಯರು ಅಥವಾ ಲಿಂಗತ್ವ ಅಲ್ಪಸಂಖ್ಯಾತರು ಸ್ವ ಉದ್ಯೋಗಕ್ಕಾಗಿ ಪರದಾಡುತ್ತಿದ್ದಾರೆ. ಭಿಕ್ಷಾಟನೆ ಮತ್ತು ಸೆಕ್ಸ್ ವರ್ಕ್ಗೂ ಆಚೆಗೂ ನಮಗೆ ಬದುಕು ಬೇಕು ಎಂದು ಹಂಬಲಿಸುವ ಹಲವರು ಇಲ್ಲಿದ್ದಾರೆ. ವಿದ್ಯಾವಂತರು ಬಹಳಷ್ಟು ಜನ ಇದ್ದಾರೆ. ಈ ಪೈಕಿ ಬಹುತೇಕರು ಸೆಕ್ಸ್ ವರ್ಕ್ ಮತ್ತು ಭಿಕ್ಷಾಟನೆಯಲ್ಲೇ ತೃಪ್ತರಾಗುತ್ತಿದ್ದಾರೆ. ಕೆಲವು ಸಮಯದ ಹಿಂದೆ ಉಡುಪಿಯ 3 ತೃತೀಯ ಲಿಂಗಿಯರು ದುಡಿದು ತಿನ್ನುವ ಛಲದಿಂದ ಹೋಟೆಲ್ ಒಂದನ್ನ ತೆರೆದಿದ್ರು. ನಗರದ ಕೇಂದ್ರ ಭಾಗದಲ್ಲೇ ಹೋಟೆಲ್ ತೆರೆದು ದೂರುಗಳ ಪ್ರವಾಸಿಗರ ಹಸಿವು ನೀಗಿಸ್ತಾ ಇದ್ರು. ಕೆಲವು ತಿಂಗಳುಗಳ ಕಾಲ ಈ ಕಸುಬು ಮಾಡಿದ ನಂತರ ಯಾವುದೋ ಕಾರಣಕ್ಕೆ ಅದು ನಿಂತು ಹೋಯಿತು. ಅದೇ ರೀತಿ ಇಲ್ಲಿ ಬ್ಯೂಟಿಷಿಯನ್ ತರಬೇತಿ ಪಡೆದು ಸ್ವ ಉದ್ಯೋಗ ಮಾಡಿದವರಿದ್ದಾರೆ. ಅಕೈ ಪದ್ಮಶಾಲಿ ಇತ್ತೀಚೆಗೆ ಉಡುಪಿ ಜಿಲ್ಲಾಧಿಕಾರಿಯನ್ನ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ರು. ಮಂಗಳಮುಖಿಯರಿಗೆ ಸರ್ಕಾರಿ ಸೌಲಭ್ಯವನ್ನ ಎಲ್ಲರಂತೆಯೇ ನೀಡಬೇಕು ಎಂದು ಸಭೆಯಲ್ಲಿ ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಇದೀಗ ಮಂಗಳಮುಖಿಯರು ನೂತನ ಎಸ್ಪಿ ಹರಿರಾಮ್ ಶಂಕರ್ ಅವರನ್ನ ಭೇಟಿ ಮಾಡಿದಾಗ ಜಿಲ್ಲೆಯ ವಿದ್ಯಾವಂತ 5 ಜನರಿಗೆ ಹೋಮ್ ಗಾರ್ಡ್ ಕೆಲಸ ಕೊಡಿಸುವ ಆಫರ್ ನೀಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಕಾರ್ಯಗತ ಆಗುತ್ತೋ ಗೊತ್ತಿಲ್ಲ, ಆದರೆ ಈ ವಿಷಯ ಕೇಳಿ ಮಂಗಳಮುಖಿಯರೊಬ್ಬರು ಖುಷಿಗೊಂಡಿದ್ದಾರೆ. ನಮಗೆ ಸ್ವಾವಲಂಬಿ ಬದುಕು ನಡೆಸಲು ಸಮಾಜ, ಸರ್ಕಾರದ ಸಹಕಾರ ಬೇಕು. ಪುಟ್ಟ ಅಂಗಡಿ ಅಥವಾ ಹೋಟೆಲ್ ನಡೆಸಲು ಸೂಕ್ತ ಜಾಗ ಬೇಕು. ಅದನ್ನ ನಮಗೆ ಕೊಡಿ, ನಾವು ಎಲ್ಲರಂತೆ ಬಾಳಿ ಬದುಕುತ್ತೇವೆ ಅಂತಾರೆ ಸಂಜೀವ ಯಾನೆ ಸಂಜನಾ. ಏನು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಉದ್ಯೋಗದಲ್ಲಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಒಂದು ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಒಂದು ತೀರ್ಮಾನದಲ್ಲಿ ಇದ್ವಿ. ಇತ್ತೀಚೆಗೆ 2 ದಿನದ ಹಿಂದೆ ನಾವೊಂದು ಉಡುಪಿ ಜಿಲ್ಲಾ ವರಿಷ್ಠ SP ಸರ್ ಹತ್ರ ಮಾತಾಡಿದಾಗ ಅವ್ರು ಕೆಲವೊಂದು ಕೇಳಿದರು, ಏನು ಮಾಡ್ಕೊಂಡಿದ್ರು ಹಾಗೆ ಅಂತ. ಏನೋ ಬೇರೆ ಎಣಿಕೆಯಷ್ಟು ನಮ್ಮಲ್ಲಿ ಕೆಲವರು ಸ್ವಉದ್ಯೋಗ ಮಾಡ್ತಾ ಇದ್ದಾರೆ. ಹಾಗೆ ಕೆಲವರು ವಿದ್ಯಾವಂತರು ಇದ್ದಾರೆ, ಅವರಿಗೆ ಒಂದು ಜಾಬ್ ಏನು ಬೇಕಂತ ಅವ್ರು ಹೇಳಿದರು. ನಾನು ವಿಶೇಷವಾಗಿ ನಿಮ್ಮ ಒಂದು 4-5 ಮಂದಿಗೆ ಹೋಮ್ ಗಾರ್ಡ್ ಇದು ಕೊಡ್ತೇನೆ, ನೀವು ಅಪ್ಲಿಕೇಶನ್ ಕೊಡಿ ಅಂತ, ಹೆಸರು ಕೊಡಿ ಅಂತ ನೀವು ಹೇಳಿದರು. ಅವಾಗ ಖುಷಿ ಆಯ್ತು ನಮ್ಗೆ. ನಾವು ಕೇಳಲಿಲ್ಲ, ಅವ್ರು ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕೇಳಿದ್ರಲ್ಲ, ಈ ಥರ ಒಬ್ಬೊಬ್ಬರು ವ್ಯಕ್ತಿ ಕೇಳಿದ್ರು, ಒಂದು ಅಧಿಕಾರಿಗಳು ಕೇಳಿದರೆ ತುಂಬ ಅದು ಬೇರೆ ಬೇರೆ ಕ್ಷೇತ್ರದಲ್ಲೂ ಆ ಥರ ಸಿಗಬೇಕು ಅಂತ ನಾನು ಬಯಸ್ತೇನೆ. ಬೇರೆ ಈಗ ಸ್ವ ಉದ್ಯೋಗ, ಇನ್ನು ಹೆಚ್ಚಿನವ್ರು ನಮ್ಮಲ್ಲಿ ವಿದ್ಯಾರ್ಹತೆ ಕಮ್ಮಿ ಇದ್ದವರು ಇದ್ದಾರೆ. ಹೋಟೆಲಲ್ಲಿ ಕೆಲಸ ಮಾಡ್ಬೋದು, ಸಣ್ಣ ಕ್ಯಾಂಟೀನೋ, ಬೀಡ ಅಂಗಡಿನೋ, ಇಲ್ಲ ಏನಾದರೂ ವ್ಯಾಪಾರನೋ ಇದೆಲ್ಲ ಮಾಡಬೇಕು. ಮಾಡುವಂಥ ಜಾಗನೂ ಸಹ ವ್ಯಾಪಾರ ಆಗುವಂಥಲ್ಲೇ ಕೊಡಬೇಕು. ಕೊಟ್ಟಿದ್ದಕ್ಕೆ ಕಾಟಾಚಾರಕ್ಕೆ ಆಗಬಾರ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆ ಜಾಗ ಕೊಡಬೇಕು, ಮುಖ್ಯವಾಹಿನಿಗೆ ಮುಂದೆ ಬರಬೇಕು. ಪ್ರತಿಯೊಂದು ಕ್ಷೇತ್ರದಲ್ಲೂ ರಿಸರ್ವೇಷನ್ಗೆ 2% ಕೊಟ್ಟು ಇಟ್ಟಿದ್ದಾರಂತೆ. ಅದರಲ್ಲೂ ಸಹ ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ನಮಗೆ ಅವಕಾಶ ಕೊಡಬೇಕಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಹೀಂ ಉಜಿರೆ, ವಿಶೇಷ ವರದಿ, ಪಬ್ಲಿಕ್ ನೆಕ್ಸ್ಟ್.